Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ ಒಂದು ಸಿಂಪಲ್ ಆಗಿ ಒಂದು ಕ್ವಿಕ್ ಆಗಿರುವಂಥ ಒಂದು ಬ್ಯೂಟಿ ಟಿಪ್ನ ಅಲ್ಲ ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇಟ್ಸ್ ಎವರ್ ಗ್ರೀನ್ ಟಾಪಿಕ್ ಅಂತಲೇ ಹೇಳ್ಬೋದು, ಯಾವಾಗಲೂ ಟ್ರೆಂಡಿಂಗಲ್ಲಿ ಇರುವಂಥನೇ ಟಾಪಿಕ್ ಇದು. ಸೊ ನಾವು ವೆಯ್ಟ್ ಲಾಸ್ ಮಾಡೋದು ಹೇಗೆ, ಸೊ ಈಸಿ ಮೆಥಡ್ ಏನು ವೆಯ್ಟ್ ಲಾಸ್ ಮಾಡೋದಕ್ಕೆ, ಸೊ ಇದ್ರ ಬಗ್ಗೆನೇ ಒಂದಷ್ಟು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಅಥವಾ ಫ್ಯಾಮಿಲೀಸ್ ಎಲ್ಲ ಸೇರಿದಾಗ ಸೊ ಇದ್ರ ಬಗ್ಗೆನೇ ಮಾತಾಡಿರ್ತೀವಲ್ಲ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಅಂಥದ್ದು, ನನಗೆ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗಿರೋ ಅಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಒಂದು ಹೆಲ್ತ್ ಟಿಪ್ ಎಷ್ಟು ಫೇಮಸ್ಸು ಅಂತಂದರೆ, ಸೊ ಎಷ್ಟೋ ಇದ್ರ ಬಗ್ಗೆ R&D ಮಾಡಿರ್ತೀವಿ, ಒಂದಷ್ಟು ನಾವು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ರಿಸಲ್ಟ್ ಬಂದಿರಲ್ಲ ನಮಗೆ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಜಾಸ್ತಿ ಇದ್ರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದಾಗ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿದ್ದು ಉಂಟು ಅಲ್ವಾ. ಸೊ ನಮಗೆ ಫೀಸಬಲ್ ಆಗಿ ಆ್ಯಂಡ್ ಜಾಸ್ತಿ ಎಲ್ಲ ನಮಗೆ ಹೆಲ್ತಿಗೆ ಎಫೆಕ್ಟ್ ಆಗದಿರೋ ಅಂಥದ್ದು ಆ್ಯಂಡ್ ಮುಖ್ಯವಾಗಿ ಸೈಡ್ ಎಫೆಕ್ಟ್ಸ್ ಆಗದಿರೋ ಅಂಥದ್ದು ಯಾವುದಾದ್ರೂ ಸೊ ಈ ಥರದ್ದೆಲ್ಲ ಹೆಲ್ತ್ ಟಿಪ್ ಇದ್ದರೆ ಯೂಶ್ವಲಿ ನಾನು R&D ಮಾಡೋದು ಜಾಸ್ತಿ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೀನಿ ಯಾವುದು ನ್ಯಾಚುರಲ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಆಗದಿರೋದು, ಆ್ಯಂಡ್ ಯಾವುದು ತುಂಬ ಫೀಸಬಲು, ತುಂಬ ಲೈಕ್ ಎಕ್ಸ್ಪೆನ್ಸ್ ಆಗಿರೋದು, ಆ್ಯಂಡ್ ಒಂದು ಸಮಸ್ಯೆ ಆಗೋದು. ಸೊ ಈ ಥರದ್ದೆಲ್ಲ ಯಾವತ್ತೂ ನಾನು ರೆಕಮೆಂಡು ಮಾಡಲ್ಲ. ಆ್ಯಂಡ್ ದ ಸೇಮ್ ವೇ ನಾನು ಅದನ್ನು ಕೂಡ ಎಕ್ಸ್ಪೆರಿಮೆಂಟು ಮಾಡೋದಕ್ಕೆ ಹೋಗಲ್ಲ. ಸೊ ಇದೊಂದು ನಾನು ತುಂಬ ಲೈಕ್ R&D ಮಾಡಿ ಒಂದಷ್ಟು ಜನ ಲೈಕ್ ಅದರಲ್ಲಿ ಉಪಯೋಗ ಬಂದಿರೋದನ್ನು ನೋಡಿ ಕೇಳಿ ಆಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇದ್ರ ಮೇಲೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ನನ್ನ ರಿಸಲ್ಟ್ಸ್ ಬಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಅದು ಏನಪ್ಪ ಇಂಗ್ರೀಡಿಯೆಂಟು ಅಂತ ಹೇಳ್ತೀನಿ. ಸೊ ವೆರಿ ಸಿಂಪಲ್, ಬರೀ ಮೂರೇ ಇಂಗ್ರೀಡಿಯೆಂಟ್ ಬೇಕಿದ್ದಕ್ಕೆ. ಸೊ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಟು. ಸೊ 100% ಹೇಳ್ತೀನಿ ಬೆನಿಫಿಟ್ ಇದೆ, ಓಕೆನಾ? ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬೊಜ್ಜು ಕರಗಿಸೋದಕ್ಕೆ. ಸೊ ಮುಖ್ಯವಾಗಿ ಬೊಜ್ಜು ಕರಗಿಸೋದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಸೊ ಆರಾಮಾಗಿ ನಾವು ಸ್ವಲ್ಪ ವೆಯ್ಟು ಲಾಸ್ ಮಾಡ್ಬೋದು, ಬೊಜ್ಜು ಕೂಡ ಕರಗುತ್ತೆ. ಏನಪ್ಪ ಅದು ಅಂತಂದರೆ ಜೀರಿಗೆ, ಸೋಂಪು ಮತ್ತು ಓಂಕಾಳು. ಸೊ ಇದು 3 ಇದ್ದರೆ ಸಾಕು. ಸೊ ನಾವು ಈ ಪ್ರೊಸೆಸ್ನ ಫಾಲೋ ಮಾಡ್ತಾ ಆ್ಯಂಡ್ ಲೈಕ್ ಕನ್ಸಿಸ್ಟೆಂಟಾಗಿ ನಾವು ಮಾಡಬೇಕು, ಆವಾಗಲೇ ಇದರಲ್ಲಿ ರಿಸಲ್ಟ್ ಬರೋದು, ಓಕೆನಾ? ಸೊ ಇದು ಮಾಡೋ ಮೆಥಡ್ ಹೇಗೆ ಅಂತಂದರೆ, ಸೊ ಕುದಿಯೋ ನೀರಿಗೆ 1 ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆ ಆ್ಯಂಡ್ ಒಂದು ಸ್ಪೂನು ಓಂಕಾಳು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಆದಮೇಲೆ ಆ ನೀರನ್ನ ಫಿಲ್ಟರ್ ಮಾಡಿ ನೀವು ಹಂಗೆ ಬಿಸಿ, ನಿಮ್ಗೆ ಇಷ್ಟ ಆದರೆ ಬಿಸಿನೂ ಕುಡಿಬೋದು, ಅಥವಾ ಸ್ವಲ್ಪ ಬಿಸಿ ಇದ್ರೂ ಕುಡಿಬೋದು, ಅದು ತಣ್ಣಗಾದ್ಮೇಲೂ ಕುಡಿಬೋದು. ಸೊ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಆ್ಯಂಡ್ ಕುಡಿದಾದ್ಮೇಲೆ ಇದನ್ನು 1-2 ಅವರ್ಸ್ ಗ್ಯಾಪ್ ಬಿಡಿ. ಏನು ಟೀ ಕಾಫಿ ಆಗಿರ್ಬೋದು, ಹಾಲಾಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಏನು ಮಾಡೋದಕ್ಕೆ ಹೋಗಬೇಡಿ. 1-2 ಅವರ್ಸ್ ಖಾಲಿ ಹೊಟ್ಟೆಲಿ ಇರಬೇಕಾಗತ್ತೆ, ಓಕೆನಾ? ಆ್ಯಂಡ್ ನೀವು ವರ್ಕೌಟ್ ಮಾಡ್ಕೊಂಬಂದು ಕುಡಿತೀರಂದರೆ ಇನ್ನೂ ಜಾಸ್ತಿ ಸಖತ್ ಎಫೆಕ್ಟ್ ಕೊಡುತ್ತೆ. ಅಥವಾ ಇಲ್ಲ ಅಂತಂದರೆ ನೀವು ಈ ನೀರನ್ನ ಕುಡಿದಾದ್ಮೇಲೂ ಕೂಡ ನೀವು ಲೈಟಾಗಿ ವಾಕ್ ಮಾಡೋದಾಗಿರ್ಬೋದು, ಸ್ಟ್ರೆಚಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೀವು ಮಾಡ್ಬೋದು, ಓಕೆನಾ? ಸೊ ಬಟ್ 2 ಅವರ್ಸ್ ಗ್ಯಾಪ್ ಬಿಡಬೇಕು ಅಷ್ಟೇ. ಆ್ಯಂಡ್ ನಾನು ಹೇಗೆ ಮಾಡ್ತಿದ್ದೆ ಅಂತಂದರೆ, ಯೂಶ್ವಲಿ ಸಮ್ಟೈಮ್ಸ್ ಕೆಲವೊಬ್ರು ಹೇಳಿದ್ರು ನಾನು ಕೇಳಿದ್ದೀನಿ ರಾತ್ರಿ ನೀವು ತೊಗೋಬೋದು ಅಂತ. ಅದರಲ್ಲಿ ಎಸ್ ಅಫ್ಕೋರ್ಸ್ ಎಲ್ಲ ಡೈಜೆಸ್ಟ್ ಆಗುವಂಥದ್ದೇ ಕಂಟೆಂಟ್ಸ್ ಜಾಸ್ತಿ ಇರೋದು, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಜಾಸ್ತಿನೇ ಇರೋದು. ಲೈಕ್ ಓಂಕಾಳು ಅಷ್ಟೇ, ನಮಗೆ ಏನಾದರೂ ಇಂಡೈಜೆಷನ್ ಆದಾಗ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಜೀರಿಗೆನೂ ಅಷ್ಟೇ, ಆ್ಯಂಡ್ ಸೋಂಪು ಕೂಡ ಅಷ್ಟೇ. ಸೊ ಹೋಟ್ಲಲ್ಲೆಲ್ಲನೂ ನೋಡಿ, ಸೊ ಊಟ ಮಾಡಿದ ತಕ್ಷಣ ಸೋಂಪು ಬಿಟ್ಟಿರ್ತಾರೆ. ಸೊ ವೈ? ಬಿಕಾಸ್ ಜೀರ್ಣ ಆಗಲಿ ಅಂತ. ಸೊ ನಮ್ಮ ಸ್ಟಮಕ್ ಯಾವಾಗ ನಾವು ಕ್ಲೀನಾಗಿ ಇಟ್ಕೊಳ್ತೀವೋ ಆವಾಗ ನಮ್ಗೆ ಯಾವುದೇ ರೀತಿ ಕಾಯಿಲೆನೂ ಬರೋದಿಲ್ಲ.
ಆ್ಯಂಡ್ ನಮಗೆ ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಬರ್ಬೇಕಾಗತ್ತೆ. ನಾವು ಇವತ್ತೊಂದು ದಿನ ಮಾಡಿ ಅಥವಾ ಒಂದು ತಿಂಗಳು ಮಾಡಿ ನಮ್ಗೆ ಇದರಲ್ಲಿ ಏನೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ಸೊ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಒಂದಷ್ಟು ತಿಂಗಳು ಮಾಡಿ ಏನೇ ಮಾಡೋಂಗಿದ್ರು ನಾವು 45 ಡೇಸ್ ಮಾಡಬೇಕಾಗುತ್ತೆ. ಸೊ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಸೊ ಇದರಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ಆ್ಯಂಡ್ ನನಗೆ ಬಂದಿದೆಯಾ ರಿಸಲ್ಟ್? ಎಸ್, ಅಫ್ಕೋರ್ಸ್ ನನಗೆ ರಿಸಲ್ಟ್ ಬಂದಿದೆ. ಸೊ ತೀರಾ ನಾನು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟೆ, ಇಲ್ಲ ಅಂತಂದರೆ ಕಂಟಿನ್ಯೂ ಮಾಡಿದರೆ ಎಸ್ ಅಫ್ಕೋರ್ಸ್ ನನಗೆ ಸೂಪರಾಗಿರ್ತಿತ್ತು. ಆ್ಯಂಡ್ ಎಸ್, ಸೊ ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಹೇಳ್ತೀನಿ, ತುಂಬಾ ಎಫೆಕ್ಟಿವ್. ಒಂದೇ ಒಂದು ಡ್ರಾಬ್ಯಾಕ್ ನನಗೇನು ಅಂತ ಅನಿಸಿದಂದರೆ ಓಮ್ ಕಾಳು ತುಂಬಾ ಹೀಟ್ ಅದು. ಸೊ ಸ್ವಲ್ಪ ಹೀಟ್ ಬಾಡಿ ಜಾಸ್ತಿ ಇರೋರಿಗೆ ಹೀಟ್ ಜಾಸ್ತಿ ಆಗುತ್ತೆ. ಸೊ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲೈಕ್ ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಕುಡಿಯೋದಾಗಿರ್ಬೋದು ಅಥವಾ ಎಳ್ನೀರು ತೊಗೊಳ್ಳೋದು. ಸೊ ಈ ಥರದ ನೀವು ಅದನ್ನು ಆಲ್ಟರ್ನೇಟ್ ಮಾಡ್ಕೊಂಡು ಬ್ಯಾಲೆನ್ಸ್ನ ಮಾಡ್ಕೊಂಡು ಹೋದರೆ ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಸೊ ಆರಾಮಾಗಿ ನೀವು ಇದನ್ನು ಫಾಲೋ ಮಾಡ್ಬೋದು. ಓಕೆನಾ? ಸೊ ಎಫೆಕ್ಟ್ ಆಗಿದೆಯಾ ಅಂತ ನನಗೆ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಎಫೆಕ್ಟಿವ್ ಆಗಿದೆ, ವರ್ಕೌಟ್ ಆಗಿದೆ. ಸೊ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಮ್ಮ ಮನೇಲಿ ಇರುವಂಥದ್ದೇ. ತುಂಬ ನಮಗೆ ಅದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ, ಕಾಸ್ಟ್ಲಿ ತುಂಬ ಅಂತ ಎಲ್ಲ ಏನಿಲ್ಲ. ಸೊ ಎಲ್ಲರ ಮನೇಲಿ ನಾರ್ಮಲಾಗಿ ಎಲ್ಲರ ಮನೆ ಕಿಚನಲ್ಲಿ ಇರುವಂಥದ್ದೇ. ಸೊ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಸೊ ಒಂದಷ್ಟು ದಿನ ನೀವು ಮಾಡ್ಕೊಂಡು ಬನ್ನಿ. ಸೊ 100% ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆನಾ? ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದು. ಸೊ ನಿಮಗೆ ಯೂಸ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ, ಪಾಪ ಅವ್ರಿಗೂ ಕೂಡ ಯೂಸ್ ಆಗಲಿ. ಸೊ ಒಂದಿಬ್ಬರು ಜನಕ್ಕೆ ಯೂಸ್ ಆದ್ರೂ ಸಾಕು. ಸೊ ಅದು ಒಬ್ಬರನ್ನ ಹೆಲ್ಪ್ ಮಾಡ್ದಂಗೆ. ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.